ಬಂದಿದ್ದೆ. ಯಾವುದು ನಮ್ಮ ಅದಕ್ಕೆ ನಾ ಅಂಗಡಿ ಬಂದ್ ಮಾಡ್ಕೊಂಡು ಬಂದೆ. ಅಯ್ಯೋ ಚಲೋ ಆತು ಬಿಡು. ನಾನು ಅಟ್ಟೋವರೆಗೂ ಅಲ್ಲಿ ದಾನಮ್ಮರ ಮನೆ ಮಾತಾಡ್ಕೊಂಡು ಕುಂತೀವ. ಬಂದಿದ್ರೆ ಆಕಿತ್ತು ಫಸ್ಟ್ ನೀನು ಅಂಗಡಿ ಹತ್ರ ಬಂದು ಇಕ್ಕಟ್ಟ ಅವ್ರ ಮನೆ ಕಡೆ ಹೋಗ್ಲಿಲ್ಲ ನೋಡಿ. ನಾನು ಜಂಪರ್ ಹೊಲ್ದಿ ಏನ್ಲೇ ಮತ್ತೆ ನಂದು? ಹ್ಞೂ ಅದಕ್ಕೆ ಹೊಲ್ದನಿ. ಇನ್ನೊಟ್ಟು ಕೈ ಕೆಲಸ ಎಲ್ಲ ಮಾಡೋದೈತಿ. ಸಂಜಿನ ಕಳಿಸಿ ಯಾರನ್ನಾರ ಕೊಟ್ಟು ಕಳಿಸ್ತೀನಿ. ಹೌದನ? ಹಂಗಾರೆ ಕೈ ಕೆಲಸ ಮಾಡಿಡು. ಸಂಜಿನಾಗ ಅಪ್ಸರನ್ನು ಕಳಿಸ್ತೀನಿ. ಈಗೇನು ಉಣ್ಣಾಕ್ ಹೊಂಟೀನ ಮನೆಗೆ? ಹ್ಞೂ ನಮ್ಮ ಅದಕ್ಕೆ ಉಣ್ಣಾಕ್ ಹೊಂಟೇನಿ ಮನೆಗೆ. ಎದಕ್ಕೆ ಹೋದ್ರೆ ಎಷ್ಟೊತ್ತಿದ್ರು ಅಂಗಡಿ ಬಂದ ಮಾಡಿ ಹೋಗ್ಬೇಕು ನೋಡುವ. ಈಗ ನಿಮ್ಮಂಗೆ ಯಾರು ಬಂದ್ರೆ ಬೈಕೊಂಡು ಹೋಗ್ತಾರೆ ನನಗೆ. ಅಲ್ಲ ಮತ್ತೆ ನಿನ್ನ ಗಂಡನರ ಕುಂದಿರಿಸಿ ನೀವು ಉಣ್ಣಾಕ್ ಹೋಗ್ಬೇಕಿಲ್ಲ? ಅಯ್ಯಮ್ಮ ಅದಕ್ಕೆ ನೀ ಬೇಯಿಸಿ ಹೇಳ್ದಿ ಆವೆಲ್ಲಿ ಮಾಡ್ತಾನೆ. ಯವ್ವ ಎಷ್ಟು ದಿನದಿಂದ ಹೇಳ್ತೀನಿ ಒಂದಿಟ್ಟು ಎಲ್ಲದಕ್ಕೂ ಇಟ್ಟಿಟ್ಟಕ್ಕೆ ಬಂದ್ ಮಾಡ್ಕೊಂಡು ಹೋಗ್ಬೇಕಪ್ಪ. ನಾ ಇಲ್ದಾಗ ಒಂದಿಟ್ಟು ಕುಂದ್ರ ಅಲ್ಲಿ ಈಗ ಅಂಗಡಿ ತಕೊಂಡು ಕುಂತು ಇಕ್ಕಟ್ಟು ಬರ್ತಾಳಂತಾರ ಗಿರಾಕಿ ಒಳಗೆ ಕುಂಡ್ರಸೋಣ ಕುಂದ್ರ ಅಂದ್ರೆ ನಾ ಯಾಕೆ ಕುಂತೀನಿ ಅಂತಾನೆ. ಅವೇನು ಹೆಣ್ಮಕ್ಳು ಐಟಮ್ ಅದಾವ ನನಗೇನು ತೋರ್ಸಕ್ಕೆ ಗೊತ್ತಾಕತ್ತೇನು? ಅವ್ರು ಬಂದು ಕೇಳಿದ್ರೆ ನನಗೆ ಅಸಹ್ಯ ಆಕತ್ತೆ. ಅವನ್ನೆಲ್ಲ ಕೊಡಕ್ಕೆ ನೀನ ಬೇಕಾರೆ ಮಾಡ್ಕೊ, ನಾ ಮಾಡಂಗಿಲ್ಲ ಅಂತಂದು ಹೇಳ್ತಾನೆ ಅದಕ್ಕೆ. ಅದೊಂದು ಚಾದ ಅಂಗಡಿ ಹಾಕ್ತಾನೆ ಅಂತೇಳಿ ಚಾದ ಅಂಗಡಿ ಮಾಡಿಸಿದ್ವಿ 50,000 ಗಂಟ್ಲೆ ಕೊಟ್ಟು. ಅಂಗಡಿ ಅಲ್ಲೇ ನಿಂತೈತಿ. ಗಾಳಿ ಮಳೆ ಬಿಸಿಲಿಗೆ ಹಾಳಾಗಕತ್ತದ. ಅದು ನಿಂತು ಅಲ್ಲೇ ಅದನ್ನಾರ ಚಲೋ ಮಾಡಪ್ಪ ಅಂದೆ. ಅದನ್ನು ಮಾಡಲಿಲ್ಲಾಗಿತ್ತ. ಇದನ್ನಾರ ಮಾಡಂದ್ರೆ ಇದನ್ನು ಮಾಡಂಗಿಲ್ಲ. ಅದಕ್ಕೆ ಹೊಳ್ಳಿ ಮತ್ತೆ ಇಸ್ಬೇಟ್ ಆಡಕಂತಾನ. ಇವ ಖರೇನವ ನನಗೆ ಸಾಕಾಗೈತಿ. ಅಂಗಡಿ ಕುಂದ್ರಾಕ ಅವಂಗ ಮರ್ಯಾದೆ ಹೋಗತ್ತೆ ಅತ್ತ. ಅದ ಇಸ್ಬೇಟ್ ಆಡಕ್ಕೆ ಅವ್ನಿಗೆ ಮರ್ಯಾದೆ ಹೋಗುದಿಲ್ಲ ನೋಡಮ್ಮ. ಅದಕ್ಕೆ ಎಂತವ ಇರ್ಬೇಕು. ಇವ ಏನು ಕರ್ಮಕ್ಕೆ ನನಗೆ ಅಂತ ಗಂಡ ಸಿಕ್ಕಾನ. ನನಗೆ ಖರೇನಮ್ಮ ಅದಕ್ಕೆ ಸಾಕಾಗೈತಿವ ಯವ್ವ ಅವ್ರ ಸಂಬಂಧ. ಈಕಿ ನಮ್ಮ ನಾದ್ನೇರ ಇಲ್ಲ ನಮ್ಮ ಅತ್ತೆರ ಬಂದು ಒಂದಿಟ್ಟು ಕುಂತು ನಿಮ್ಮಂತವ್ರು ಮಾತಾಡ್ಸ್ಕೊಂಡು ಕುಂದ್ರದ್ರಾಗ ನಾ ಹೊಳ್ಳಿ ಬರ್ತೀನಿ. ಕುಂದ್ರ ಅಂದ್ರೆ ಅವರು ನಾ ಯಾಕಂತಾರ ನೋಡಮ್ಮ. ಅದಕ್ಕೆ ನೀರು ಬರ್ತಾವಿಲ್ಲ. ನೀರು ಬಂದಾಗ ಮನ್ಯಾಗ ನೀರು ತುಂಬಕ್ಕೆ ಅವ್ರಿಗೆ ದಾಡಿ ನೋಡಿ ಇಬ್ಬರಿಗೂ. ನನಗೆ ಹೇಳ್ತಾರೆ ಫೋನ್ ಹಚ್ಚಿ ನೀರು ಬಂದವ ಬಾ ತುಂಬ ಅಂತಂದು. ನಮ್ಮ ಮತ್ತೆ ಅವಾಗೊಂದು ಅಂಗಡಿ ಬಂದು ಮಾಡ್ಕೊಂಡು ಹೋಗ್ಬೇಕು ನೋಡಿ ನೀರು ತುಂಬಕ್ಕೆ. ಏನಾರ ಮಧ್ಯಾಹ್ನಕ್ಕೆ ಒಂದಿಟ್ಟು ಅನ್ನ ಖಾಲಿ ಆಗಿದ್ರೆ ಈ ಅನ್ನ ಮಾಡ್ಕೊಳ್ಳೋದು ತ್ರಾಸನ ಅದಕ್ಕೆ ಅವ್ರಿಗೆ. ಅನ್ನಿಲ್ಲ ಅಂದ್ರೆ ರೊಟ್ಟಿ ಅಟ್ಟ ತಿಂದು ಹಂಗೆ ಕುಂದಿರ್ತಾರೆ. ನಾ ಹೋಗೋ ಮಟ ಈಗ ಹೋಗಿ ಅನ್ನ ಏನಾರ ಕಡಿಮೆ ಬಿತ್ತಿದ್ರೆ ಎಷ್ಟೊತ್ತಿದ್ದು ಹೋಗಿ ನಾ ಅನ್ನ ಮಾಡೋ ಮಟ ಅನ್ನ ಉಣ್ಣಂಗಿಲ್ಲ ಅದಕ್ಕೆ ಅವ್ರು. ಯವ್ವ ಎತ್ತಾಗಂತ ಮಾಡ್ತಿ ಎತ್ತಾಗಂತ ಬಿಡ್ತಿ. ಯಾಕೆ ನಮ್ಮ ನಾದ್ನೆದಾಳ ನೋಡುವ ಯವ್ವ ಮಿಕ್ಕಿದ ಹೆಂಗೆ ಸೈತ್ ನೋಡುವ. ಅದಂತೂ ಯಾವ ನೋಡು ನಿನಗೂ ಗೊತ್ತಿದೆ ಅಭಿರೇಷನ್ ಕೊಟ್ಟಾಗ ಹಗಲು 12 ತಾಸು ಫೋನ್ಯಾಗನ ಬರೀ ಫೋನ್ಯಾಗನ ಅದಕ್ಕೆ. ಇಟ್ಟು ಅನ್ನ ಮಾಡ್ಕೊಂಡು ಉಣ್ಣಕ್ಕೆ ಬಾಳನ ಅವ್ರಿಗೆ. ಏನೇನು ಮಾಡಂಗಿಲ್ಲ. ಇತ್ತಾನ ಕಡ್ಡಿ ತೆಗೆದು ಇತ್ತಾಗಿಡಂಗಿಲ್ಲ ಅವ್ವ ಮಗಳು ಇಬ್ಬರು. ಮತ್ತೆ ಚಂದಾಗಿ ಮಾತಾಡಂಗಿಲ್ಲ ಬಿಡು. ಆಕಿ ಮಾರಿ ಅತ್ತಾಗ ಈಕಿ ಮಾರಿ ಇತ್ತಾಗ. ಆದರೆ ಒಂದಿಟ್ಟು ಏನಾರ ನನಗೊಂದಿಟ್ಟು ಮಾಡ್ಬೇಕು. ಆಕಿ ಎಟ್ಟು ಬಡಬಡ್ಕೊಂಡು ಮಾಡಿ ಹುಡುಗನು ನೋಡಿಕೊಂಡು ನಮಗೆಲ್ಲ ಮಾಡಿ ಹಾಕಿ ಅಂಗಡಿಗೆ ಹೊಕ್ಕಾಳೆ. ಏನಾರ ಮಾಡೋನು ಏನೇನಿಲ್ಲ ನೋಡಮ್ಮ ಅದಕ್ಕೆ. ನೋಡಿ ಈಗ ಉಂಡು ಮತ್ತೆ ನೀರು ಬಿಡ್ತಾನಂತ. ಇವತ್ತು ಮುಂಜಾನೆ ಬಿಟ್ಟಿಲ್ಲ ಅಂತಲ್ಲ. ಈಗ ಹೋಗಿ ಉಂಡು ನೀರು ಬರೋ ಮಟ್ಟ ನಿಂತು ನೀರು ತುಂಬಿಸಿ ಹೊಳೆ ಬರ್ಬೇಕು. ನಾ ಒಂದೆಡೆ ಬಿಡ ತಡ ಆತಂತಂದು ಏನಾರು ಅಂಗಡಿ ಬಂದೆ ಅಂದ್ರೆ ನೀರು ಬಿಟ್ಟಾವಂತ ಮತ್ತೆ ಒಳ್ಳೆದು ಒಂದೇ ಉಸಿರಿಗೆ ಓಡಿ ಹೋಗ್ಬೇಕು. ನಾ ಹಿಂಗೆ ಮಾಡ್ತಾರವ ಯವ್ವ ಅದಕ್ಕೆ ಸಾಕಾಗೈತಿವ. ನಾನು ನೋಡಿ ಅಂಗಡಿ ತೆಗಿಲ್ಲನ ಅನಿಸ್ತೈತಿ. ಮತ್ತು ಅಂಗಡಿ ತೆಗೆದ್ರೆ ಹುಡುಗನ ಸಾಲಿ ಖರ್ಚು ಅದು ಇದು. ಮತ್ತು ನಮ್ಮ ಮತ್ತೆ ಇದಕ್ಕೆ 1 ಲಕ್ಷ ಸಾಲ ಕೊಟ್ಟಾಳ. ಅದೊಂದು ತೊಡೆ ತೀರೈತಿ. ಇನ್ನೊಂದು ತೊಡೈತಿ. ಅದೇನು ಬಾಡಿಲ್ಲ ಬಿಡು. ಅದಕ್ಕೆ ಇನ್ನೊಂದು 30,000 ರೂಪಾಯಿ ಉಳ್ದೈತಿ. ಈ ಸರಿ ಮತ್ತು ಶ್ರಾವಣಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದಕ್ಕೆ ದೀಪಾವಳಿಗೆ ಮಾಲ್ ಹಾಕ್ಸಿದೆ ಅಂದ್ರೆ ಅದು ಒಂದು 30,000 ನಮ್ಮ ಮತ್ತೆ ಸಾಲ ತೀರ್ಬಿಡ್ತೈತೆ. ಇನ್ನು ಸಾಲದ್ದು ಏನು ಚಿಂತಿಲ್ಲ. ನನ್ನ ಮಗನ ಒಂದಿಟ್ಟು ಸಾಲಿದ ಫೀಸ್ ಕಟ್ಟೋದು ಒಟ್ಟು 2 ಕಂತು ಮಾಡಿ ಕಟ್ತಾನೆ ಅಂತ ಹೇಳಿ. ನೀವು ವರ್ಷದಿಗೆ ಒಂದು 1/2 ಕಂತು ಕಟ್ಟೇನಿ ಅವ ಮನೆ ಜೀವನಕ್ಕೆ. ಈಗ ಇನ್ನೊಂದಿಟ್ಟು ಐತಿ ಕಟ್ಟೋದು. ಅದಕ್ಕೆ ಅಕ್ಟೋಬರ್ ನವಂಬರ್ ಹಂಗೆ ಕಟ್ತೀನಿ ಅಂತ ಹೇಳೇನಿ. ಏನೇನು ಮಾಡ್ತಾರೆ ಅವರು ಸಾಲಿಯರು ಗೊತ್ತಿಲ್ಲ ಅದಕ್ಕೆ. ತೊಳೆವ ನೀರು ಬರೋ ಹೊತ್ತಾಗೈತೆ ಅಂತ ಅದಕ್ಕೆ ನಾನು ಒಟ್ಟು ಉಂಡು ನೀರು ಹಿಡಿತೀನಿ. ಇವತ್ತು ಮುಂಜಾನೆ ನೀರು ಬಿಟ್ಟಿಲ್ಲ ನೋಡಿ. ನಮ್ಮ ಅಪ್ಸರ ಫೋನ್ ಹಚ್ಚಿದ್ಲು. ಅಲ್ಲೇನ ಕಾಲೇದಾಗ ಅಲ್ಲೇ ಪೈಪ್ ಹೊಡ್ದತ್ತಂತ. ಅದಕ್ಕೆ ಹಡ್ಡಾಕತ್ತಾರಂತ. ಅದಕ್ಕೆ ಸಂಜೆ ಮಾಡಿಬಿಡ್ತೇನೆ ರೀ ಅಂದಂತ. ಸಂಜೆ ಮಾಡಿಬಿಡ್ತಾನೋ ಇನ್ನು ಈಗ ಬಿಡ್ತಾನೋ ಗೊತ್ತಿಲ್ಲ ರತ್ನಿ. ಒಟ್ಟು ತಡ ಮಾಡಿಬಿಡ್ತಾನೆ ಅಂದಾನ. ನೋಡಿ ಮತ್ತೆ ಬಿಟ್ಟಾನ ಹೇಳಕ್ಕೆ ಬರೋದಿಲ್ಲವ. ಹೋಗಿ ಊಟ ಮಾಡು. ಮಧ್ಯಾಹ್ನ ಆಗೈತಿ. ನಾ ಹೊಕ್ಕನಿ ಹಂಗಾರೆ ಸಂಜೆನಾಗ ನಮ್ಮ ಹುಡುಗಿ ಕಳಿಸ್ತೀನಿ. ಕೊಟ್ಟು ಕಳಿಸ್. ಎಷ್ಟಾಗೈತಿ ರೊಕ್ಕ ನಂದು ರತ್ನಿ? ಬ್ಯಾಲೆನ್ಸ್ ಏನಾರ ಐತೆ ನಂದು? ಅದಕ್ಕೆ ಬ್ಯಾಲೆನ್ಸ್ ಏನು ಭಾಳಿಲ್ಲ. 100 ರೂಪಾಯಿ ಉಳಿಸಿದ್ದೆ ಅವತ್ತು. ಅದ ಒಂದೆರಡು ನಿಮ್ಮ ಜಿಕ್ಕಿವು ಅಪ್ಸರನೂ ಚೂಡಿದಾರ ಹಿಡಿದು ಕೊಟ್ಟಿದ್ದೆ. ಮತ್ತು ನಿಂದೊಂದು ಸಾದಾ ಜಂಪರ್ ಹೊಲ್ದು ಕೊಟ್ಟಿದ್ದೆ. ಅವೆಲ್ಲ ಸೇರಿ 100 ರೂಪಾಯಿ ಆಗಿತ್ತ. ಮತ್ತು ಈಗ ಲೈನಿಂಗ್ ಹಾಕೊಲ್ದಾನೆ ಜಂಪರ್ ಇದ್ರದ್ದು 200. ಒಟ್ಟು 300 ರೂಪಾಯಿ ಕೊಡೋದಾತು ನಾನು ಅದಕ್ಕೆ. ಹೌದೇನ? ಆಯ್ತು. ಸಂಜೆನ ನಮ್ಮ ಹುಡುಗಿ ಕೈಯಾಗ ಕೊಟ್ಟು ಕಳಿಸ್ತೀನಿ ರೊಕ್ಕನ. ಜಂಪರ್ ಕೊಟ್ಟು ಕಳಿಸ್. ಹೋಗು ಹೊತ್ತಾಕೈತಿ. ಉಂಡು ಮತ್ತೆ ಒಳ್ಳೆ ಅಂಗಡಿಗೆ ಹೋಗ್ಬೇಕು ನೀನು. ಇಲ್ಲೇ ಭಾಷಣ ಮಾಡ್ಕೊಂಡು ನಿಂತ್ರೆ ಮತ್ತೆ ಹೊತ್ತಾಕೈತಿ. ಹೋಗು ಬರ್ಲ್ಯಾ? ಅದಕ್ಕೆ ಅಯ್ಯ ಬಂದಾನ ಮಹೇಶ ತಮ್ಮ. ಎಂಬೆ ಉಂಡೆ ತಮ್ಮ? ಎಷ್ಟೊತ್ತಿ ಬಂದಿ? ಆಗಲಕ್ಕ ಬಂದ್ಬೆ. ಊಟ ಮಾಡಿದೆ. ನೀ ಎಲ್ಲಿ ಹೋಗಿದ್ದಿ? ಇಲ್ಲೇ ಜಂಪರ್ ಹೊಲಕ್ಕೆ ಹಾಕಿದ್ನೆ. ರತ್ನವನ ಅಂಗಡಿ ಕಡೆ ಹೋಗಿ ಹಂಗ ದಾನಮ್ಮರ ಮನೆ ಕಡೆ ಹೋಗಿ ಬಂದೆ. ಈಕೆಲ್ಲೂ ಗೆಳ ಅಪ್ಸರ ಕಾಣವಲ್ಲಲ್ಲ. ಏನೋ ಅಪ್ಪಂದು ಅರ್ಬಿನ ಇಸ್ತ್ರಿ ಮಾಡಕಂತಾಳ. ಹೌದು ಹೇಳಿ ಹೋಗಿದ್ದೆ ಮಾಡಕತ್ತಾಳ. ನಂಗಾರ ನಿಮ್ಮಪ್ಪ ಅಂದಾನ ಉಣ್ಣಕ್ಕೆ? ಇಲ್ಲವೇ ನಾ ಬಂದ ಮ್ಯಾಗಂತ ಅಪ್ಪ ಬಂದಿಲ್ಲ. ಇನ್ನ ಏನೋ ಗೊತ್ತಿಲ್ಲ. ಕೇಳ್ಬೇಕು ಯಾಕಿನ. ಬಂದಿರಾಕಿಲ್ಲ ಸಿಟ್ಟು ದೌಡ್ ಬರಂಗಿಲ್ಲ ನಿಮ್ಮಪ್ಪ. ಏ ತಂಗಿ ಅಪ್ಸರ ಯಾವ
ಕುಡಿಯಾಕ ನೀರು ತಂದು ಕೊಡ ತಂಗಿ, ಇಸ್ತ್ರಿ ಮಾಡೋದಾಗಿದ್ರ. ಎಲ್ಲರೂ ನಾನು ಮಾಡ್ಬೇಕು. ಮಗ ಅಲ್ಲೇ ಖಾಲಿ ಕೂತಾನ, ಅವನಿಗೆ ನೀರು ತರಕ್ಕೆ ಹೇಳಕ್ಕೆ ಬರೋಂಗಿಲ್ಲ, ನಾನು ಒಯ್ದು ಕೊಡ್ಬೇಕು ಈಕಿಗೆ. ಹಾಂ ತಂದು ಕೊಡ್ತೀನಿ ತಡಿ, ಒಂದು 5 ಮಿನಿಟು. ಆಯ್ತಾ ಹಂಗಾರೆ ನಿಂದು ಇದೊಂದು ವರ್ಷ ಆದ್ರೆ ಕಾಲೇಜ್ ಮುಗೀತು. ಹ್ಞೂ ಬೇ, ಇದೊಂದು ವರ್ಷ ಆದ್ರೆ ಮುಗೀತು ನೋಡು. ಅಲ್ಲ ಯಪ್ಪ, ಮತ್ತೆ ಇದೊಂದು ವರ್ಷ ಆದ್ರೆ ಕಾಲೇಜ್ ಮುಗೀತಂತಿ. ಅಲ್ಲ ಅಭ್ಯಾಸ ಮಾಡ್ಕೊಂಡು ಕುಂದ್ರದ್ ಬಿಟ್ಟು ಮೊಬೈಲ್ ಹಿಡ್ಕೊಂಡು ಕುಂದಿರ್ತೀಯಲ್ಲ ತಮ್ಮ, ಓದಾ? ಬೇ ಮುಂಜಾನೆ ಚಂತನ ಕಾಲೇಜಿನಾಗ ಓದೇ ಬಂದೇನಿ, ಈಗ ಊಟ ಮಾಡಿ ಹಿಡ್ಕೊಂಡು ಕುಂತೇನಿ, ಆಗಲೇ ಓದ್ ಅಂತೀಯಲ್ಲ. ಈಗ ಹೋಗಬೇ. ಯವ್ವ ಈಗಿನ ಮಕ್ಕಳು ಅವ್ವ ಅಪ್ಪನ ಕಿಮ್ಮತ್ತಿಲ್ಲ, ಹೊಳ್ಳಿ ಮಾತಾಡ್ತಾವ. ನಮ್ಮ ಕಾಲದಾಗ ನಮ್ಮ ಅವ್ವ ಅಪ್ಪನ ಮುಂದೆ ನಿಂತು ಮಾತಾಡ್ತಿದ್ದಿಲ್ಲ ನಾವು ನಿಮ್ಮಂಗ. ಹೊಳ್ಳಿ ಮಾತಾಡೋದು ದೂರ ಉಳಿತು. ನಮ್ಮ ಅಪ್ಪನ ನೋಡಿದ್ರೆ ಹಂಗೆ ಹುಚ್ಚಿ ಹೇಳ್ಕೊತೀರಿ. ನೀವು ಅಪ್ಪನ ಕುಟಾಗೆಲ್ಲ ದೋಸ್ತರಾಗ ಮಾತಾಡ್ತೀರಿ. ಅವು ಅಂದ್ರೆ ಕಿಮ್ಮತ್ತ ಇಲ್ಲ ನಿಮಗೆಲ್ಲ. ಆತಾತು, ಒದರ್ಬೇಡ ಸುಮ್ಮನಿರು. ಒಂದು 4 ಗಂಟೆ ಹಂಗೆ ಓದಾಕ್ ಕುಂದಿರ್ತೀನಿ. ಈಗ ಊಟ ಮಾಡ್ಕೋತೇನೆ, ಒಂದು ಅರ್ಧ ತಾಸು ನೋಡ್ತೇನೆ ಆಟ, ಆಮೇಲೆ ಬಂದ್ ಮಾಡ್ತೀನಿ. ಏನು ಮಾಡ್ತೀನಿ ನೋಡಪ್ಪ, ಮಾಡಿ ತಂಬರ ತಂಗಿ ನೀರ್ನ. ಅಲ್ಲ ನೀನು ಮುಂದನೆ ಇವ ಖಾಲಿ ಕುಂತಾನ, ಇವನು ಕಳಿಸಿ ನೀರು ತರ್ಸ್ಕೊಂಡು ಕುಡಿಬೇಕನ್ನಂಗಿಲ್ಲ. ಏನು ಕೆಲಸ ಮಾಡಕತ್ತಿದ್ರು ಬಿಟ್ಟು ನಾನ ಮಾಡ್ಬೇಕಲ್ಲ, ಹೌದಿಲ್ಲ? ತಗೋ ತಂಗಿ ಯಾಕೆ ಹಂಗೆ ಮಾಡ್ತೀಯ? ಪಾಪ ಹುಡುಗ ಈಗ ಊಟ ಮಾಡಿ ಕಾಲೇಜಿಂದ ಬಂದು ಕುಂತೈತಿ, ಅದಕ್ಕೇನು ಹೇಳೋದು ಅಂತೇಳಿ ನಿನಗೆ ಹೇಳಿದೆ. ಏನಾತ ಹೇಳು? ನಿಮ್ಮಪ್ಪ ಉಣ್ಣಾಕ್ ಬಂದಿದ್ದು ನಾನು? ಅಪ್ಪಿನ ಉಣ್ಣಾಕ್ ಬಂದಿಲ್ಲ. ಹೌದನಾ? ಹಂಗಾರೆ ನಿಮ್ಮಪ್ಪ ಬಂದಿಲ್ಲ ನಿನ್ನ ಉಣ್ಣಾಕ? ನೀವು ಉಂಡೆನಾ? ಒಬ್ಬಾಕಿ ಎಲ್ಲಿ ಉಣ್ಲಿ, ನೀ ಬರ್ತಿ ಅಂತಂದು ಹೇಳಿ ಕುತ್ಕೊಂಡಿದ್ದೆ. ಅಪ್ಪನ ಬರ್ತಾನೇನ ಹಂಗಾರ ಅಂತಂದು ಅಂದಂಗ ಯವ. ಮತ್ತು ಅವಶ್ಯಕ ಫೋನ್ ಹಚ್ಚಿದ್ದ. ಬೆನ್ ಹೊಡ್ಯಾಕತ್ ನೋಡ, ತಡಿ ಒಂದಿಟ್ಟು ಕಂಬಕ್ಕರ ಅಂತ ಕುಂದಿರ್ತಿದ್ದೆ. ಅಭಿಷೇಕ ಫೋನ್ ಹಚ್ಚಿದ್ದೆ, ಯಾಕೆ ಇವತ್ತು ಹೇಳಾಕತ್ತಿ? ಅಲ್ಲ ಅಭಿಷೇಕ್ ಏನು ಫೋನ್ ಹಚ್ಚೋದು ಇವತ್ತು ಹೊಸ್ತಾಗಲ್ಲ, ದಿನ ಮಾತಾಡ್ತಿರ್ತಿ. ಇವತ್ತು ಯಾಕೆ ಅಭಿಷೇಕ್ ಫೋನ್ ಹಚ್ಚಾನಂತ ಹೇಳಾಕತ್ತಿ? ಮಧ್ಯಾಹ್ನ ಉಣ್ಣಾಕ ಇಲ್ಲೇ ಬರ್ತಾನಂತ, ಅದಕ್ಕೆ ಫೋನ್ ಹಚ್ಚಿದ್ದು. ಇರ್ಲಿ ಬರ್ಲಿ, ನಿಮ್ಮಪ್ಪ ಬರ್ತಾನಲ್ಲ ಅವಾಗ ಅವಂಗೂ ಫೋನ್ ಹಚ್ಚಿ, ಇಬ್ರು ಒಟ್ಟಿಗೆ ಉಣ್ತಾರೆ. ಏನಾರ ತಿನ್ನಕ್ಕೆ ಮಾಡಂದನ? ಏನೋ ಹೇಳಿಲ್ಲ, ಇದ್ದಿದ್ದ ತಿತ್ತೇನೆ ಅಂದಾನು. ಮತ್ತು ಏನ ಬಂಗಾರ ತರಕೊಂಟಾರಂತ ಸಂಜಿನ. ಹೌದು, ಚಂದ್ರಿ ಸಿಕ್ಕಿದ್ಲು ಅಂದ್ಲು ನೋಡಿ ಈಗ ದಾರ್ಯಾಗ ಬರೋ ಮುಂದೆ. ಮತ್ತು ಮರಕ ಸಂಜಿನಾಗ ನನಗೆ ತಾಳಿ ಚೇನ್ ಮಾಡಕ್ಕೆ ಕುಂಟೇವಿ ಎಲ್ಲರೂ ಅಂತಂದು ಅಂದ್ಲು. ಆತವ ಹೋ ಬರ್ರಿ ಚಲೋ ಆತ ಅಂತಂದೆ. ಏನು ನೋಡೋದು ಈಗ ನಸೀಬು ತೆರದತ್ತೆ ಅದರದು, ಏನು ಭಾಗ್ಯ ಮಾಡಿಸ್ಕೊಡಾಕತ್ತಾನ ಗಂಡ. ಚಂದ್ರವಂಟಿ ಸಿಕ್ಕಿದ್ಲನ? ಹೇಳಿದ್ಲನ? ಏನಂತ ಹೇಳಿದ್ಲು? ನನ್ನ ಗಂಡ ಮಾಡಿಸ್ಕೊಡಾಕತ್ತಾನಂತ ಅಂದ್ಲನ? ಇಲ್ವಾ, ಆಕೇನು ಯಾರು ಮಾಡಿಸ್ಕೊಡಾಕತ್ತಾರ ಏನು ಹೇಳಿಲ್ಲ ಬಿಡು. ಒಟ್ಟು ತಾಳಿ ಚೇನ್ ಮಾಡ್ಸಕ್ಕೆ ಹೊಂಟೇವಿ ಮದಕ್ಕೆ ಎಲ್ಲರೂ. ಬರ್ತೀನಿ ತಗೋ, ನಾನು ನಿಮ್ಮ ಮನೆ ಕಡೆಗೆ ಬರಾಕತ್ತಿದ್ದೆ, ಅಷ್ಟೊತ್ತಿಗೆ ಇಲ್ಲೇ ಸಿಕ್ಕಿ ಅಂತ ಅಂದು ಗಡ್ಬಡ್ದಾಗ ಹೋದ್ಲಕ್ಕಿ. ನಾನು ಒಟ್ಟು ರತ್ನವನ ಅಂಗಡಿಗೆ ಹೋಗೋದಿತ್ತ, ಹಂಗಾರೆ ಅಂಗಡಿಗೆ ಹೋಗಿ ಬರ್ತೇನೆ ಹೇಳುವ, ಹಂಗಾರೆ ಹೋಗಿ ನೀನು ಅಂತೇಳಿ ನಾನು ಆ ಕಡೆ ಹೋದೆ. ಯಾರು ಕೊಡಿಸ್ತಾರೆ ಏನು ಹೇಳಿಲ್ಲ ಬಿಡಕ್ಕಿ. ಯಾರು ಕೊಡ್ಸಾಕತ್ತಾರಂತೆ? ಚಂದ್ರಪ್ಪ ಕೊಡ್ಸಾಕತ್ತಾನಿಲ್ಲ? ಎಲ್ಲಿಂದ ಕೊಡಿಸ್ತಾನು ಚಂದ್ರಪ್ಪ? ಏನು ಅವನ ಹತ್ರ ಒತ್ತನು ಒತ್ತೈತಿ ಅಂತನು? ಏನಿಲ್ಲ, ಆಕೆ ಗಂಡ ಕೊಡ್ಸಾಕತ್ತಿಲ್ಲ. ಅಯ್ಯ ಮತ್ತೆ ಯಾರು ಕೊಡಿಸ್ತಾರೆ? ಆಕೆನಾರ ದುಡ್ದು ಇಟ್ಕೊಂಡಿದ್ಲ ಅಂತನ? ಏನು ದುಡ್ದು ಇಟ್ಕೊಳಕ್ಕೆ ಆಕೆಗೆ ಏನು ತಿಂಗಳ ಲಕ್ಷ ಸಾವಿರ ಪಗಾರ ಐತೇನ ಬೇ? ಏನು ಮಾತಾಡ್ತೀನಿ ನೀನು? ಆಕಿನೂ ತೊಗೊಳಕತ್ತಿಲ್ಲ, ಚಂದ್ರಪ್ಪಣ್ಣನು ಕೊಡಾಕ್ಸಾಗತ್ತಿಲ್ಲ, ಅಭಿಷೇಕ್ ಕೊಡ್ಸಾಕತ್ತಾನ. ಏನು ಹೇಳತ್ತೀಯ ತಂಗಿ? ಇವನ್ ಯಾಕೆ ಅಭಿಷೇಕ್ ಆಕಿಗೆ ಅಷ್ಟು ರೊಕ್ಕ ತಾಯಿ ಚೇನ್ ಕೊಡ್ಸಾಕತ್ತಾನಂತ? ಹೆಚ್ಚಾಗಿತ್ತಿ ಕುಂಡ್ಯಾಗ ರಾವ್ ಅದಕ್ಕೆ. ಏನು ಮಾತಾಡ್ತೀಯ ತಂಗಿ? ಚಂದ ಮಾತಾಡಂಗೆ ಮಾತಾಡಬಾರ್ದು. ಹಿಂಗೆ ಮಾತಾಡ್ಬೇಕು ಅವ್ರಿಗೆಲ್ಲ. ಒಟ್ಟು ಕೊಡೋರು ಸಿಕ್ಕರೆ ಹಿಂಗೆ ಬೋಳ್ಸೋರು ಸಿಗ್ತಾರೆ ನೋಡು. ಅಲ್ಲ ಒಂದಿಟ್ರೆ ನಾಚಿಕೆ ಆಗ್ಬೇಕು ಅವ್ರಿಗೆ. ಅಲ್ವೇ ₹1 ಇಲ್ಲ ₹2 ಇಲ್ಲ. ಈಗ 4 ತೊಳಿ ಚೈನ್ಗೆ 4 ಲಕ್ಷನ ಬೇಕು. ಕಡಿಮೆ ಏನ 4 ಲಕ್ಷ ಅಂದ್ರೆ 4 ಲಕ್ಷ ದುಡಿದು ಗಾಳೆ ಮಾಡಿ ಇಟ್ಟಿದ್ರೆ ಬ್ಯಾನ್ ಗೊತ್ತಾಕಿತ್ತು ಅವ್ರಿಗೆ. ಯಾರ ಹರಾಮಿ ಕೊಡ್ಸಾಕತ್ತಾರಲ್ಲ, ಮತ್ತು ಓಣ್ಯಾಗೆಲ್ಲ ಕುಣ್ಕೊಂಡು ಹೇಳಕ್ಕೆ ಬಂದಿದ್ದಾಳಕ್ಕಿ ನಿನಗೆ. ₹1 ಲಕ್ಷ ತೊಲಿ ಐತೇವ ಬಂಗಾರಿಗೆ. 4 ತೊಲಿಗೆ ಎಟ್ಟಾತು? ಅದು 916 ಹಾಲ್ ಮಾರ್ಕ ತೊಗೋತಾಳತ್ತಕ್ಕಿ, ತೊಗೊಂಡು ದಿಮಾಕ್ ಮಾಡಕ್ಕೆ ಅಂತ. ಹೌದಾ, ಈ ಹುಡುಗಿ ಯಾಕೆ ಟಕ್ಕಂಡ ಬಂಗಾರ ಕೊಡ್ಸಾಕತ್ತಿದ್ದಿ ತಕ್ಕಿಗೆ ಅಷ್ಟು ರೊಕ್ಕ ಖರ್ಚು ಮಾಡಿ? ಅಲ್ಲ ನೀ ಯಾಕೆ ಕಟ್ಸಿ ಇಟ್ಟು ಮಾಡ್ಕೊಂತಿ ಬಿಡು. ಅವ ಕೊಡ್ಸಾಕಂತ್ರ ಅವ್ರ ಚಿಕ್ಕಮ್ಮದ ಅವ ಕೊಡ್ಸಾಕತ್ತಾನ, ನಾವೇನು ಅನ್ನಕ್ಕೆ ಬರೋಂಗಿಲ್ಲ. ಅಲ್ಲ ಸಾಲಿಗೆಲ್ಲ ಕೊಟ್ಟಾಗಿತ್ತಾನ ಮತ್ತೆ ಅಪ್ಸರ ಅವ್ರಿಗೆ? ಎಲ್ಲಿ ಸಾಲ ಇಸ್ಕೊಂತಾರವೆ? ಸಾಲ ಇಸ್ಕೊಂಡ್ರೆ 4 ಲಕ್ಷದ ಗಂಟೆ ತೀರ್ಸಂತದ್ದು ತಾಕತ್ತಾರ ಅವ್ರಿಗೆ ಎಲ್ಲೈತಿ? ಏನು ಬಾಳೆ ಮಾಡಿ ಇಟ್ಟಾಳ ನಾಕಿ? ಏನು ಇಲ್ಲ ತಗೋ, ಹಂಗ ಪುಕ್ಕಟ ಕೊಡಾಕತ್ತಾನ ಇವ, ಇಸ್ಕೊಳಕತ್ತಾಳ. ಅವ ನೀ ಯಾಕೆ ಕೊಡ್ಸಾಕತ್ತಿ ಈಗ ಅಂದ್ರೆ ಏನಂದ, ಮತ್ತು 8 ವರ್ಷ ನಾನು ಅವ್ರ ಮನ್ಯಾಗ ಇದ್ದೆ, ನನ್ನ ಸ್ವಂತ ಮಗನಂಗೆ ನೋಡ್ಕೊಂಡಾಳ, ನನ್ನ ಮದುವೆಗೆ 1 ತೊಲಿಯರ 1.5 ತೊಲಿಯರ ಬಂಗಾರ ಕೊಡಿಸ್ಬೇಕಂತ ಅನ್ಕೊಂಡಿದ್ದೆ. ಮತ್ತು ಇನ್ನೊಂದು ತೊಲಿ ಹಚ್ಚಿ ಕೇಳಾಕತ್ತಾಳ, ಯಾಕೆ ಆಗವಲ್ದಕ್ಕ ಒಂದು 3-3.5 ತೊಲಿಗೆ ಏನೋ ತಾಳಿ ಚೇನ್ ಬರ್ತೈತಂತ ಮಾಡಿಸ್ಕೊಡ್ತೀನಿ ಅಂತಂದ. ಏನಾರ ಮಾಡ್ಕೊ ಅಂದೆ ನಾನು. ಏನು ಹೇಳದವ?
ಹಂಗೆ ಮಾಡಿದ್ರೆ ಅಲ್ಲ ಮತ್ತು ಕೊಡಿಸ್ಕೊಲ್ನಾಕ್ ಬಿಡವ ನಾವ್ರ ಈಗೇನು ಮಾತಾಡಕ್ಕೆ ಬರೋಂಗಿಲ್ಲ ಅಪ್ಸರ. ಅಲ್ಲವೇ ಅವೇನೋ ಕೊಡಿಸ್ತೇನೆ ಅಂತಾನ ಇಸ್ಕೊಳಕಾರ ಅವ್ರಿಗೆ ನಾಚಿಗೆ ಬರಬಾರ್ದನ. ಅಲ್ಲಿ ಏನಾಗೈತೆ ಏನು ಬಿಡ ತಂಗಿ, ನಾವು ಹೆಂಗೆ ಮಾತಾಡಕ್ಕಾಕತಿ? ಅಲ್ಲಿ ಏನಾಗೈತೆ ನಾ ಬರಾಬರಿ ರೇಖಾವ್ನ ಕೇಳಿ ನಿನಗೆ ಹೇಳ್ತೇನೆ ಸುಮ್ಮೀರ್. ನಾ ರೇಖಾವ್ಗೆ ಫೋನ್ ಹಚ್ಚಿ ತಾಯಿಲಿ ನಾ ಮಾತಾಡ್ತೀನಿ ಅಂದಿಟ್ಟು. ಏನು ಫೋನ್ ಹಚ್ಚೋದು ಏನು ಬ್ಯಾಡ ಹೇಳ್ಬಿ. ಇವನ ನನ್ನ ಮುಂದೆ ಹೇಳ್ಯಾನ ಅವ್ರಿಗೆ ಇವನ ಪುಕ್ಕಟ್ಟ ಕೊಡ್ಸಾಕತ್ತಾನ. ಇವನು ಸ್ವಂತ ರೊಕ್ಕದಾಗ ಮತ್ತು ಮನೆಗೆಲ್ಲ ಇಟ್ಟು ರೊಕ್ಕ ಖರ್ಚಾಗೈತಿ ಮತ್ತು ಲಗ್ನಕ್ಕೂ ರೊಕ್ಕ ಬೇಕು ಮತ್ತು ಅಟ್ಟು ಕೊಡ್ಸಿದ್ ಹಂಗಂದ್ರೆ ಏನೋ ಸಪ್ರೇಟಾಗಿ ರೊಕ್ಕ ಇಟ್ಕೊಂಡಾನಂತ. ಅದ ರೊಕ್ಕದಾಗ ಇಕ್ಕಿ ಕೊಡ್ಸಾಕತ್ತಾನಂತ. ಮತ್ತು ಇನ್ನೇನು ಅತ್ತಿಯರಿಗೆ ಫೋನ್ ಹಚ್ಚಿ ಕೇಳ್ತೀವಿ ಏನು ಕೇಳಿದ್ರು ಅಟ್ಟ ಹೇಳ್ರಿ ನೀವು ಕೊಡ್ಸಬೇಕಂತ ತೀರ್ಮಾನ ಮಾಡ್ಯಾನೇವ. ಏನು ಮಾವು ಇವ್ನ ಮುಂದೆ ಹೈಕೊಂಡ್ರು ಅಟ್ಟ ಕೊಡ್ಸತ್ತಿರ್ತಾನೆ ನೀವು ಗೊತ್ತೈತಿ ನೀವು ಎಂತ ಮದಾನ ಅನ್ನೋದು ನನಗೆ. ಹೋಗ್ಲಿ ಬಿಡ ತಂಗಿ, ಏನಾರ ಮಾಡ್ಕೊಳ್ಳಿ. ನೀನು ಈಗೇನು ಅವ್ರನ್ನ ಕೇಳೋಂಥ ಅಧಿಕಾರ ಇಲ್ಲ. ನೀ ಆ ಮನೆಗೆ ಹೋದ ಮ್ಯಾಗ ಕೇಳಕ್ಕೆ ಅಧಿಕಾರ ಇರ್ತೈತಿ. ಈಗ ಅವ್ರು ಯಾರಿಗೇನು ಕೊಟ್ಟರು ನಮಗೆ ಕೇಳೋ ಹಂಗಿರಂಗಿಲ್ಲ. ಈಗೇನು ಊಟಕ್ಕೆ ಮನೆಗೆ ಬರ್ತಾನಂದ ನಾನು. ಬರಲಿ ಬಿಡು, ಬಂದಾಗ ನೋಡೋಣ ಮಾತಾಡೋಣ ಅದ್ರ ಬಗ್ಗೆ. ಊಟಕ್ಕೆ ಬರ್ತಾನಂತ ನೀ ಏನು ಅದ್ರ ಬಗ್ಗೆ ಏನು ಕೇಳಕ್ಕೆ ಹೋಗ್ಬೇಡ. ಏನು ಯಾಕೆ ಹಾಳ್ಕೊಂಡು ಬಿದ್ಕೊಂಡು ಹೋಗಲ್ರಕ್ಕ. ಮತ್ತು ಅವ್ರ ಜೋಡಿಗೇನ ತಾಳಿಚೇನ್ ಮಾಡ್ಸಕ್ಕ ನನಗೆ ಬರ್ತೀನೋ ಅಂತಂದ. ಅವು ಕಳ್ಸಂಗಲ್ಲ ಅಂತೇಳಿ ಅವೇನಾರ ಕೇಳಿದ್ರೆ ಬ್ಯಾಡ ಬಿಡತ್ತಮ್ಮ ನೀವು ಆಟ ಹೋಗಿ ಬರ್ರಿ, ನಂದು ಒಟ್ಟು ಕೆಲಸ ಐತಿ ಮನ್ಯಾಗ ಅಂತ ಹೇಳ್ಬಿಡು. ಮಹೇಶನ್ ಕರ್ಕೊಂಡು ಬಾ ಅಂತಂದಾನ. ಮಯ್ಯ ನೀನು ಕರೆದ್ರೆ ನಾವಲ್ಲಿ ಅಂತ ಹೇಳು. ಯವ್ವ ನಾನು ಕರೆದ್ರು ನಾ ಬರುವುದಿಲ್ಲ ಹೇಳು. ಅಯ್ಯ ತಂಗಿ, ಕರೆದ್ರು ಹೋಯ್ ಬಾ. ಮನಿ ಮಂದಿ ಕೊಟ್ಟಾಗ ಚಂದಗೆ ಹೋಗೋದು ಬರೆಯೋದು ಬೆರ್ತದು ಮಾಡ್ಬೇಕು. ನೀನು ಸಂಬಂಧಗಳ ಉಳಿಸ್ಕೊಳ್ಳೋದು ದೊಡ್ಡದಿರ್ತೈತಿ. ರೊಕ್ಕೇನು ಇವತ್ತು ಬರ್ತೈತಿ ನಾಳೆ ಹೊಕ್ಕತಿ, ಹಂಗೆ ಮಾಡಬಾರ್ದು. ಬಾ ಕರೆದ್ರೆ ಏನಾಕತಿ? ಅಲ್ಲ ರೇಖೋ ಹೊಂಟಾಳ ಮತ್ತು ಪುಟಚಿಗೋನು ಹೊಂಟಿರ್ಬೇಕು, ಓಸರು ಹೊಂಟಾರ. ಬಾ ಏನು ಬ್ಯಾಡ ತಗೋ ನಾವಲ್ಲೇ ಹೋಗಾಕ. ಏನಾರ ಮಾಡ್ಕೋ. ಏಮಯ್ಯ ನಿಮ್ಮ ಅಪ್ಪ ಫೋನ್ ಹಚ್ಚಿ ಊಟಕ್ಕೆ ಬಂದಿಲ್ಲ ನೋಡಿ, ಇನ್ನ ಊಟಕ್ಕೆ ಬಾ ಅಂತಂದು ಹೇಳಿ. ಏನು ಅಭಿಷೇಕಕ್ಕೆ ಫೋನ್ ಹಚ್ಚಿ ಕರಿ ಊಟಕ್ಕೆ ಬರ್ರಿ ಅಂತಂದು. ನನಗೂ ಹೊಟ್ಟೆ ಕವ ಅನ್ನತೈತಿ. ಅವ್ರು ಬಂದು ಬಡ ಉಂಡ್ರೆ ನಾವು ಉಣ್ಣಾಕ್ ಬರ್ತೈತಿ. ನಡಿ ಆಮೇಲೆ ಮಾತಾಡೋಣ ನಡಿ. ನಾ ಎಲ್ಲ ರೇಖವನ ಹತ್ರ ಮಾತಾಡ್ತೇನೆ ನಡಿ. ಫೋನ್ ಹಚ್ಚಿ ಏನಾಗೈತೆ ಅನ್ನೋದು ತಿಳ್ಕೊತೀನಿ ನಾ. ನಡಿ ಯಾ ತಂಗಿ, ಕರಿ ಅವನು ಫೋನ್ ಹಚ್ಚಿ ಊಟಕ್ಕೆ. ನೀ ಹಚ್ಚತ್ತಮ್ಮ ನಿಮ್ಮ ಅಪ್ಪಗೆ ಊಟಕ್ಕೆ ಕರಿ. ವಾ ನನಗರ ಹೊಟ್ಟೆ ಹಸು ಕಣ್ಣ ಕತ್ಲು ಬಿಡಿಸ್ತಂಗೆ ಆಗತ್ತೈತಿವ. ಒಂದು ಚಾ ಕರಿ ಇಡು ನಡಿ. ಅವ್ರು ಬರೋ ಮಟ್ಟ ಅವ್ರು ಚಾನರ ಕುಡಿತೀನಿ. ಉಣ್ಣ ಹೊತ್ತಾದ್ರೆ ನಿನಗೆ ಚಾನ ಆತೇಳು ಮಾಡ್ಕೊಡ್ತೀನಿ. ಮತ್ತು ನಾ ಹೇಳಿರ್ತೇನೆ ನೋಡ್ಯವ ಅಭಿಷೇಕ ಬಂದಾಗ ಹೋಗ್ತಂಗಿ ಹಂಗೆಲ್ಲ ಹೇಳ್ಬೇಡ ನೀನು. ನಾ ಹೋಗೋದಿಲ್ಲ ಅವ್ರ ಜೋಡಿ, ನನಗೆ ಇಷ್ಟ ಆಗೋದಿಲ್ಲ ಅವ್ರ ಜೋಡಿ ಹೋಗಕ್ಕೆ. ಮಾತೇಳಿ ಹೋಗಲಿಲ್ಲ ಅಂದ್ರೆ ಹೋಗಲಿಲ್ಲ. ಈಗ ಫೋನ್ ಹಚ್ಚ ಅವ್ರು ಉಣ್ಣಾಕ್ ಬರತ್ತ ಅಂದ್ರೆ ನನಗೂ ಹೊಟ್ಟೆ ಹಸು ತಡೆಯೋಕ್ಕಾಗವಲ್ದು. ಒಂದು ಚಾ ಮಾಡ್ಕೊಂಡು ಕೊಡು, ನಾನು ಚಾ ಕೊಡು ಕುಂದಿರ್ತೀನಿ. ಹೋಗ ಅವ್ರಿಗೆ ಕೊಟ್ಟು ಫೋನ್ ಹಚ್ಚ ಅವ್ನಿಗೆ ಅಭಿಷೇಕಗೆ. ಅಲ್ಲ ಆಕಿ ಚಂದ್ರಿ ಹಂಗೆ ಮಾತಾಡಿದ್ ನೋಡು. ಏನು ಅಕ್ಕಿ ರೊಕ್ಕದ್ಲೆ ತಗೊಳಕತ್ತಾರಂಗ. ನಾನು ಹೆಂಗೆ ಎದಕ್ಕೆ ಏನು ಎತ್ತ ಅಂತಂದು ವಿಚಾರಿಸ್ಲಿಲ್ಲ ನೋಡೋದ್ರ ಬಗ್ಗೆ. ಏನೇನು ಮಂದಿ ತಾರ ತಿಗಡಿವಾ ಇವ.